ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಮೀಶೋ ಪಾಯಿಂಟ್ಸ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ, ಅತ್ತೆ ಅವರ ರಿಲೇಷನ್ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಮನೆದೇವ್ರಿಗೆ ಹೇಳ್ಬಿಟ್ಟು ಹೋದ್ರು. ನಮ್ಮ ಮಾವ ಸ್ವಲ್ಪ ಕರ್ಮೀನು ಮತ್ತು ಸ್ವಲ್ಪ ಈರುಳ್ಳಿ ಎಲ್ಲ ಬೇಕಾಗಿತ್ತು, ತೊಗೊಂಬರ್ತೀನಿ ಅಂತ ಹೋದ್ರು. ಇವತ್ತು ಕರ್ಮೀನ್ ಸಾಂಬಾರು ಮಾಡ್ತಾ ಇದ್ದೀನಿ. ಎಲ್ಲ ತಂದು ಬಿಡಿಸ್ಕೊಂಡಿದ್ದಾರೆ. ನಮ್ಮಮ್ಮ ನನಗೂ ಬೇಕು ಅಂತ ಕೇಳಿದ್ರು ಅಂದ್ಬಿಟ್ಟು ತಗೊಬರಕ್ಕೆ ಅಂತ ಹೋಗಿದ್ದಾರೆ. ನೋಡಿ, ಕರ್ಮೀನೆಲ್ಲ ತಂದು ಬಿಡಿಸಿಟ್ಟಿದ್ದಾರೆ. ಸೊ ಇದು ಕಡ್ಡಿ ಮೀನು ಅಂತಾರೆ. ನಮ್ಮ ಯಜಮಾನ್ರಿಗೆ ಇಷ್ಟ, ಅವರು ಕರ್ಮೀನು ಇಷ್ಟ ಆಗಲ್ಲ, ಅದರಿಂದ ಕಡ್ಡಿ ಮೀನು. ಇದು ಸೀಗಡಿ. ನೋಡಿ ಕರ್ಮೀನು ಯಾರಿಗೆಲ್ಲ ಇಷ್ಟ ಕರ್ಮೀನು ಹೇಳಿ. ಸೊ ನೋಡಿ, ತಲೆಯೆಲ್ಲ ತೆಗ್ದುಬಿಟ್ಟಿದ್ದಾರೆ. ಕೆಲವೊಬ್ರು ತಲೆ ತೆಗಿಯಲ್ಲ, ಬಟ್ ನಾವು ಯೂಶ್ವಲಿ ತಲೆ ತೆಗ್ದುಬಿಡ್ತೀವಿ, ಇದರಲ್ಲಿ ಮಣ್ಣಿರುತ್ತೆ ಅಂತಾರೆ. ಇದನ್ನ ಇವಾಗ ಹಸಿ ತೊಗರಿಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡಬೇಕು. ತೊಗರಿಕಾಯಿ ನೋಡಿಸ್ತೀನಿ. ತಂದು ಎಲ್ಲ ನೈಟಾಗಿ ಬಿಡಿಸಿಟ್ಕೊಂಡಿದ್ವಿ. ತುಂಬ ಚೆನ್ನಾಗಿದೆ. ಇವಾಗ ಏನಂತಂದರೆ ಹಸಿ ಕಾಳು ಸೀಸನು. ಸೊ ಆಲ್ಮೋಸ್ಟ್ ಒಂದು 90% ಜನ ಹಸಿ ಕಾಳನ್ನ ತುಂಬ ಇಷ್ಟಪಡ್ತಾರೆ. ಹಸಿ ಅಲಸಂದೆಕಾಯಿ, ಹಸಿ ತೊಗರಿಕಾಯಿ ಮತ್ತು ಅವರೆಕಾಯಿ ಇದೆಲ್ಲ ತುಂಬ ಸೀಸನ್ ಇರುತ್ತೆ. ತುಂಬ ಟೇಸ್ಟ್ ಇರುತ್ತೆ ಅದು. ಮತ್ತು ಬಟಾಣಿ ಕೂಡ ಬರುತ್ತೆ. ಟಿಫನ್ಗೆ ಆಗ್ಬೋದು, ಸಾಂಬಾರ್ಗೆ ಆಗ್ಬೋದು, ಎಲ್ಲದಕ್ಕೂ ಇವಾಗ ಹಸಿ ಕಾಳುಗಳು ಜಾಸ್ತಿ ಯೂಸ್ ಮಾಡ್ತಾರೆ. ನಮ್ಮನೆ ಅದು ತುಂಬಾ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ರೇಟ್ ಜಾಸ್ತಿ ಇತ್ತು, ಇವಾಗ 60 ರುಪೀಸ್ ಏನೋ. ಚೆನ್ನಾಗಿದೆ. ಅದಕ್ಕೆ ಇದನ್ನ ಹಾಕಿ, ಇವತ್ತು ಸಂಡೇ ನಾನ್ ವೆಜ್ ಇಲ್ಲ, ಇದು ನಾನ್ ವೆಜ್ ಥರನೇ. ಸೊ ಕರ್ಮೀನ್ ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ ಮುಂಚೆ ಐಟಮ್ಸ್ ಎಲ್ಲ ಬಂದಿತ್ತು. ವಿಡಿಯೋಸ್ ಮಾಡ್ತಾ ಇದೆ. ಇರ್ತೀರಾ ಹೊರಗಡೆ? ಹ್ಞೂ, ಮಾಡಿಸ್ಕೊಂಡ್ಬಿಡಿ, ಮಿಸ್ ಮಾಡಬೇಡಿ. ಆಯ್ತು, ಹುಷಾರ ಬೀಳಿರಿ ಕೆಳಗಡೆ. ಯಾವ ಐತಿ ಏನಾರ ಬೇಕಪ್ಪ? ನೋಡಿ, ವಿಡಿಯೋ ಮಾಡ್ತಾ ಇದ್ದಂಗೆ ನಮ್ಮ ಮಾವ ಬಂದರು, ಈರುಳ್ಳಿ ತೊಗೊಂಡು ಬಂದರು. ಆಮೇಲೆ ನೆಕ್ಸ್ಟ್ ಕರ್ಮೀನು ನಮ್ಮ ಅಮ್ಮನಿಗೆ ಅಂತ. ಅಲ್ಲಿ ಜೈನಗರಳಿನ ಅಷ್ಟೊಂದು ಸಿಗಲ್ವಂತೆ, ಅದಕ್ಕೆ ನನಗೂ ತೊಗೊಬಂದು ಕೊಡು ಅಂತ ಅಂದರು. ಸರಿ, ನಾಳೆ ನಾನು ಸಂಘಕ್ಕೆ ಸೇರ್ಕೊಂಡಿದ್ದೀನಲ್ವಾ, ಮಂಡೇ ಹೋಗ್ತೀನಲ್ವ, ತೊಗೊಂಡೋಗ್ಕೊಡೋಣ ಅಂದ್ಬಿಟ್ಟು ಹೇಳಿದೆ, ತಂದುಕೊಟ್ರು. ಈಗ ಸಾಕು, ಇಷ್ಟೆಲ್ಲ ವಿಷಯ ಆಯಿತು. ಸೊ ವಿಡಿಯೋ ಫುಲ್ ನೋಡಿ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮೀಶೋ ಪಾಯಿಂಟ್ಸ್ ಮಾಡ್ತಾ ಇದ್ದೀನಿ, ಎಲ್ಲ ಚೆನ್ನಾಗಿರೋ ಐಟಮ್ಸ್ನ. ಸೊ ಅದರಲ್ಲಿ ಫಸ್ಟ್ ಒನ್ ನಾನು ನೋಡ್ಸೋದು ಈ ಡ್ರೆಸ್ಸು. ನಂಗೆ ತುಂಬಾ ಇಷ್ಟ ಆಗೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಜಾರ್ಜಿಯಟ್ ಕ್ವಾಲಿಟಿ. ನಾನು ತೋರಿಸೋದು ಎಲ್ಲ ಬಿಲೋ 500. ಅದರಲ್ಲಿ ಆಲ್ಮೋಸ್ಟ್ ಬಿಲೋ 500 ಅಂದರೆ ಇದೇನೆ. ಮಿಕ್ಕಿದೆಲ್ಲ ಇನ್ನೂ ಕಡಿಮೆ ಇದೆ. ಬಿಲೋ 300, ಬಿಲೋ 200 ಹೀಗೆಲ್ಲ ಇದೆ. ತುಂಬ ಕಡಿಮೆನೇ ಇದೆ ಪ್ರೈಸಸ್ಸು. ಇವತ್ತು ನಮ್ಮ ಯಜಮಾನ್ರೆಲ್ಲ ಇದ್ದಿದ್ರೆ ಫೋನಲ್ಲಿ ನಾನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೆ. ಸೊ ಅವ್ರು ಇಲ್ದಿರೋ ಕಾರಣ ನಾನು ಖಂಡಿತ ಪಕ್ಕದಲ್ಲಿ ಇಮಿಡಿಯೇಟ್ ನಾನು ಮೆನ್ಷನ್ ಮಾಡೇ ಮಾಡ್ತೀನಿ. ನಿಮಗೆ ಫೋಟೋಸ್ ಆಗ್ಬೋದು, ಇಲ್ಲಾಂದರೆ ಪ್ರೈಸ್ ಆಗ್ಬೋದು, ಮೆನ್ಷನ್ ಮಾಡ್ತೀನಿ. ಆರಾಮಾಗಿ ತೊಗೋಬೋದು. ನಾನು ನೋಡಿ ನಂಗೆ ಇಷ್ಟ ಆಗಿದ್ರೆ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ, ಇಲ್ಲ ಕೆಲವೊಂದೆಲ್ಲ ವಾಪಸ್ ಕಳಿಸ್ಬಿಡ್ತೀನಿ. ಸೊ ನಾನು ಕೂಡ ಈ ಥರ ಟ್ರೈ ಮಾಡೋಣ ಅದ್ಬಿಟ್ಟು ನಿಮಗೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಂಗೆ ಸಪೋರ್ಟ್ ಮಾಡಿ. ಫಸ್ಟು ಡ್ರೆಸ್ ನೋಡಿಸ್ತೀನಿ. ಇದು ಬಂದು ಒಂಥರ ರಾಮ ಗ್ರೀನ್ ಅಂತಾರೇನೋ ಆ ಥರ ಟೈಪು. ಸೊ ವಾಚ್ ಕೂಡ ನಾನು ಮ್ಯಾಚಿಂಗ್ ಹಾಕೊಬಿಟ್ಟಿದ್ದೀನಿ. ಇದು ಹಿಂಗೆ ಸೆಂಟ್ರಲೆಲ್ಲ ಹಿಂಗೆ ಚುಮ್ಕಿ ಥರ ಬರುತ್ತೆ. ತುಂಬ ಚೆನ್ನಾಗಿದೆ. ಆಮೇಲೆ ಬಂದರೆ ಕೈಯೇ ಮೇನ್ ತುಂಬ ಅಟ್ರಾಕ್ಷನು. ಯಾವಾಗಲೂ ಚೂಡಿದಾರ್ಗೆ, ಕುರ್ತಾಸ್ಗೆಲ್ಲ ಹೀಗೆ ಸ್ಲೀವ್ಸ್ ಬರುತ್ತೆ, ಇಲ್ಲ ಇಷ್ಟು ಬರುತ್ತೆ, ಯೂಶ್ವಲಿ ಇಷ್ಟು ಬರುತ್ತೆ, ಬೇರೆ ಏನಿರಲ್ಲ. ಬಟ್ ಈ ಥರ ಇದೇ ನಾವು ತೆಗಿಯೋಂಗಿಲ್ಲ, ಹಾಕೋಂಗಿಲ್ಲ, ಎಲ್ಲ ಅವರೇ ಹಾಕಿಟ್ಬಿಟ್ಟಿರ್ತಾರೆ ಸ್ಟಿಚ್ ಮಾಡಿ. ಹಿಂಗೆ ಬಫ್ ಕೊಟ್ಟು ಹೀಗೆ ಕೊಡ್ತಾರೆ. ಈ ಥರ ಬಫ್ ಎಲ್ಲ ಹಾಕಿ ನಮ್ಗೆ ಸ್ಟಿಚ್ ಮಾಡಿಕೊಡಿ ಅಂದರೆ ಅದಕ್ಕೆ ಏನೇನೆಲ್ಲ ರೇಟ್ ಕೇಳ್ತಾರೆ ಗೊತ್ತಾ? ಲೇಸ್ ತರಬೇಕು, ಬಫ್ ಹಾಕೋಕ್ಕೆಲ್ಲ ಟೈಮ್ ತೊಗೊಳುತ್ತೆ, ಹೀಗೆಲ್ಲ ಹೇಳ್ತಾರೆ. ಬಟ್ ಆ ಥರ ಏನೂ ಇಲ್ಲ, ನಿಮ್ಗೆ ಆರಾಮಾಗಿ ರೆಡಿಮೇಡ್ ಸಿಗುತ್ತಲ್ಲ. ಎಷ್ಟು ವಾಶ್ ಮಾಡಿದ್ರು ಏನೂ ಆಗೋಲ್ಲ. ಇದು ಆ ಥರ ಕ್ವಾಲಿಟಿ ನೋಡಿ. ಸೊ ಹಿಂಗೆ ನೆಕ್ ಬರುತ್ತೆ, ತುಂಬ ಡೀಪ್ ನೆಕ್ ಸಹ ಇಲ್ಲ. ಫಸ್ಟ್ ಹೇಳಿದ್ದೀನಿ ದುಪ್ಪಟ ಬರಲ್ಲ ಇದಕ್ಕೆ. ನೀವು ದುಪ್ಪಟ ಹಾಕೊಂಡ್ರೆ ಇದ್ರ ಲುಕ್ಕೇ ಹೊಟ್ಟೋಯ್ತು. ಇದು ಬೇರೆ ಥರ 2 ಪೀಸ್ ಕುರ್ತಾ ಸೆಟ್ಟು. ಇದಕ್ಕೆಲ್ಲ ದುಪ್ಪಟ ಹಾಕಿದ್ರೆ ಅಷ್ಟೊಂದು ಚೆನ್ನಾಗೇ ಇರಲ್ಲ. ಸೊ ಬ್ಯಾಕ್ ಸೈಡ್ ಬಂದರೆ ಇಷ್ಟೇ ಡೀಪ್ ಬರೋದು, ಜಾಸ್ತಿ ಬರಲ್ಲ. ನಾನು ಎಮ್ ತೊಗೊಂಡಿದ್ದೀನಿ. ಸೊ ಎಮ್ ನನಗೆ ಇಷ್ಟಿದೆ. ಸೊ ಆ್ಯಕ್ಚುಲಿ ಇಷ್ಟಿಷ್ಟು ಇರಬೇಕು, ತುಂಬ ನನಗೆ ಎಮ್ ಟೈಟೆಲ್ಲ ಇಷ್ಟ ಆಗಲ್ಲ. ಪರ್ಫೆಕ್ಟಾಗಿದೆ ಎಂಬುದು. ಗಿಕೆಟ್ ಏನೋ ಕೊಟ್ಟಿಲ್ಲ ಇದಕ್ಕೆ, ನೋಡಿಸ್ತೀನಿ ನಿಮಗೆ ನೋಡಿ. ಪ್ಯಾಂಟ್ ನಾರ್ಮಲ್, ಅದು ಕೂಡ ತುಂಬಾ ಸಾಫ್ಟ್ ಇದೆ. ಕ್ರೇಪ್ ಮೆಟೀರಿಯಲ್, ಎಷ್ಟು ವಾಶ್ ಮಾಡಿದ್ರು ಬೇಗ ಹೋಗುತ್ತೆ ಅಂತ, ಚಳಿ ಮಳೆ ಇದ್ರು. ಮತ್ತೆ ಗುಳ್ಳೆ ಬರೋದು ಈ ತರ ಎಲ್ಲ ಏನು ಆಗಲ್ಲ. ತುಂಬಾ ಚೆನ್ನಾಗಿದೆ, ಎಲಾಸ್ಟಿಕ್ ಇದೆ ಇದಕ್ಕೆ. ಸೊ ಇದು ಟಾಪಿಂಗ್ ಬರುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಲುಕ್ಕು. ಕಾಲೇಜ್ಗೆ ಆಗ್ಬೋದು, ಆಫೀಸ್ಗೆ ಆಗ್ಬೋದು, ಸುಮ್ಮನೆ ಇಲ್ಲೊಂದು ಟೆಂಪಲ್ಗೆ ಹೋಗ್ತೀನಿ ಅಂದ್ರೆ ಎಲ್ಲ ಕಡೆ ಹಾಕೊಂಡು ಹೋಗ್ಬೋದು. ಮತ್ತೆ ಸಾಫ್ಟ್ ಆಗಿದೆ, ಕುತ್ಕೊಳ್ಳೋಕ್ಕೆ ಅನ್ಕಂಫರ್ಟಬಲ್ ಆಗುತ್ತೆ, ಚುಚ್ಚುತ್ತೆ, ಟ್ರಾವೆಲ್ ಮಾಡೋಕ್ಕೆಲ್ಲ ಏನೂ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಇದು ಐ ಥಿಂಕ್ ಬಿಲೋ 450 ಅನ್ಕೋತೀನಿ. 446 ಇರ್ಬೋದು ಅನ್ಕೋತೀನಿ ನಾನು, ಬಟ್ ನಂಗೆ ನೆನಪಾಗ್ತಿಲ್ಲ. ಸೈಡಲ್ಲಿ ಹಾಕ್ತೀನಿ ನಾನು ಇವತ್ತಿನ ಪ್ರೈಸ್ ಏನಿರುತ್ತೆ ಅಂತ.
ಯಾಕಂದ್ರೆ ಮೀಶೋದಲ್ಲಿ ಒಂದೊಂದ್ಸಲಿ ಕಡಿಮೆನೂ ಆಗುತ್ತೆ, ಒಂದೊಂದ್ಸಲಿ ಜಾಸ್ತಿನೂ ಆಗುತ್ತೆ. ಜಾಸ್ತಿ ಕಡಿಮೆ ಅಂದ್ರೆ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಅಷ್ಟೇ ವೇರಿಯೇಷನ್ ಇರುತ್ತೆ ಹೊರತು ಅಷ್ಟೊಂದು ಜಾಸ್ತಿ ಕಮ್ಮಿ ಏನೂ ಆಗಲ್ಲ ನಾನು ನೋಡ್ದಂಗೆ. ಸೊ ನಾನು ತಗೊಂಡಾಗ ಒಂದೊಂದ್ಸಲಿ ಕಡಿಮೆ ಇರುತ್ತೆ, ಆಮೇಲೆ ಒಂದು 10 ರೂಪಾಯಿ ಜಾಸ್ತಿ ಆಗುತ್ತೆ. ಕೆಲವೊಂದ್ಸಲಿ ನಾನು ತಗೊಂಡಾಗ, ಫಾರ್ ಎಕ್ಸಾಂಪಲ್ ಬ್ಲಾಂಕೆಟ್ ನಾನು ತಗೊಂಡಾಗ ಅವಾಗ ತುಂಬಾ ಟ್ರೆಂಡಿಂಗು 503. ಅದೇ ಬ್ಲಾಂಕೆಟ್ ಇವಾಗ ಆಲ್ಮೋಸ್ಟ್ 390, 400, 410ಗೆಲ್ಲ ಬಂದ್ಬಿಟ್ಟಿದೆ. 90 ರುಪೀಸ್ ಇಳಿದೋಗಿದೆ. ಸೊ ಹೀಗೆಲ್ಲ ಇರುತ್ತೆ ಕೆಲವೊಂದೆಲ್ಲ, ಬಟ್ ಇವೆಲ್ಲ ಆಲ್ಮೋಸ್ಟ್ ಅಷ್ಟು ಸೇಮ್ ರೇಟ್ ಇದಾವೆ ಅಂತಾನೆ ಹೇಳ್ಬೋದು. ಸೊ ಇದು ತುಂಬಾ ಚೆನ್ನಾಗಿದೆ. ಇದು ಫಸ್ಟ್ ಒನ್. ನೆಕ್ಸ್ಟ್ ಒನ್ ಬಂದ್ರೆ ಇದನ್ನ ಇನ್ನೂ ಹಾಕೊಂಡು ನೋಡಿಲ್ಲ, ಹಾಕೊಂಡು ನೋಡ್ಬಿಟ್ಟು ನಾನು ಸೈಡಲ್ಲಿ ನಿಮಗೆ ವಿಡಿಯೋ ಹಾಕಿ ತೋರಿಸ್ತೀನಿ. ಮೀನ್ಸ್ ಏನಪ್ಪ ಹೇಗೆ ಕಾಣಿಸ್ತೀನಿ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ ವಿಡಿಯೋ ಮಾಡ್ಕೊತೀನಲ್ಲ, ಅವಾಗ ತುಂಬಾನೇ ಕಡಿಮೆ ಇದಂತೂ ಪ್ರೈಸು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ವೆಸ್ಟರ್ನ್ ವೇರು ಏನು ಚೆನ್ನಾಗಿದೆ ಗೊತ್ತಾ, ಒಂಥರ ಗ್ರೀನು, ಹಿಂಗೆ ಫ್ಲವರ್ ಥರ ಬರುತ್ತೆ. ಕ್ರೇಪ್ ಮೆಟೀರಿಯಲ್, ಒಳಗಡೆ ಒಂದು ವೈಟ್ ಲೆಗ್ಗಿನ್ಸ್ ಹಾಕೊಂಡು ನೀವು ನಾರ್ಮಲ್ ಆಗಿ ಹಾಕೋಬಹುದು, ಇಲ್ಲ ಒಂಥರ ಶಾರ್ಟ್ಸ್ ಥರ ವೈಟ್ ಹಾಕೊಂಡು ಸ್ವಲ್ಪ ನಾವು ಟ್ರೆಂಡಿಂಗ್ ಥರನೂ ವೇರ್ ಮಾಡ್ಬೋದು. ಲೆಂತ್ ಆರಾಮಾಗಿ ನನಗೆ ಫುಲ್ ನಾನು ಕಾಲ್ಶೇನ್ ಹಾಕೋತೀನಲ್ಲ ಅಲ್ಲಿವರೆಗೂ ಬಂದಿದೆ ಲೆಂತು. ತೋರಿಸ್ತೀನಿ ನೋಡಿ. ಮ್ಯಾಕ್ಸಿ ಡ್ರೆಸ್ಸು ಎಷ್ಟು ಚೆನ್ನಾಗಿದೆ ಗೊತ್ತಾ, ಫ್ರಂಟಲ್ಲೂ ಡೀಪ್ ಇದೆ, ಬ್ಯಾಕಲ್ಲೂ ಡೀಪ್ ಇದೆ. ಒಂದು ಕಷ್ಟಪ್ಪ, ಹೀಗಿದೆ ಡೀಪ್ ಎಲ್ಲ, ಅಷ್ಟೊಂದೇನು ಡೀಪ್ ಇಲ್ಲ ನೋಡಿ, ಇಷ್ಟಿದೆ, ಸಖತ್ತಾಗಿದೆ. ಇಲ್ಲಿ ಹಿಂಗೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಇದರಲ್ಲಿ ತುಂಬ ಕಲರ್ಸ್ ಅವೈಲೇಬಲ್ ಇದೆ. ನಂಗೆ ತುಂಬ ಇಷ್ಟ ಆಯಿತು. ಇದು ಜಸ್ಟ್ ಓನ್ಲಿ ಬಿಲೋ 200, ಐ ಥಿಂಕ್ 190ನೋ 180ನೋ ಅಷ್ಟೇ ಅನ್ಸುತ್ತೆ. ಇದು ಸಖತ್ತಾಗಿದೆ. ಯಾರು ಕೊಡ್ತಾರೆ 200 ರೂಪಾಯಿ ಒಳಗಡೆ ಇಷ್ಟು ಚೆನ್ನಾಗಿರುವಂತಹ ಮ್ಯಾಕ್ಸಿ ಡ್ರೆಸ್ ಅಂತಾನೆ ಹೇಳ್ಬೋದು. ಸೊ ಕೈಗೂ ಹಿಂಗೆ ಬರುತ್ತೆ. ನಂಗೆ ಸಖತ್ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಎಲ್ಲರೂ ಹೋದಾಗ ಹಾಕೊಂಡು ತೋರಿಸಿರೋ ನಾನು ಖಂಡಿತ ನಿಮ್ಗೆ ಶೇರ್ ಮಾಡ್ಕೋತೀನಿ. ಸೊ ಮಸ್ಟ್ ಬೈ ಅಂತಾನೆ ಹೇಳ್ತೀನಿ. ಇದು ಕಲರ್ ನೋಡಿ ಏನು ಚೆನ್ನಾಗಿದೆ ಅಲ್ಲ, ಬೀಚ್ ಗೀಚ್ ಕಡೆ ಎಲ್ಲ ಹಾಕೊಂಡು ಹೋಗ್ಬಿಟ್ರೆ ಮಸ್ತ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದರೆ ಅದು ತುಂಬ ಕಡಿಮೆ, ಬಿಲೋ 200 ಇಲ್ಲಿ ಹೇಳಿದ್ದೀನಿ. ಇದನ್ನು ತೋರಿಸ್ಲೇಬೇಕು ನಾನು ಫಸ್ಟ್ ನಿಮಗೆ. ಬ್ಲೌಸ್ ಪೀಸು ಸಖತ್ತಾಗಿದೆ. ನಮ್ಮ ಮತ್ತೆ ನನಗೆ ರಾಯಲ್ ಬ್ಲೂ ಅಲ್ಲಿ ನೋಡು ಸಂಗೀತ ಅಂದಿದ್ರು. ಸೊ ಇದು ತರಿಸಿದ್ದೀನಿ. ನಮ್ಮ ಅತ್ತೆಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಹೊರಗಡೆ ಹೋಗಿದ್ರಲ್ಲ, ಬಂದ್ಮೇಲೆ ನಾನು ಕೇಳ್ತೀನಿ. ನೋಡಿ ಡೀಪ್ ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಥರ ರೆಡಿಮೇಡು ಬ್ಲೌಸ್ ಪೀಸ್ ಎಲ್ಲ ಡೀಪ್ ಕಡಿಮೆ ಇರುತ್ತೆ ಅಂತಾರೆ, ಖಂಡಿತ ಇಲ್ಲ. ನೋಡಿ ಡೀಪ್ ಎಷ್ಟು ಉದ್ದ ಇದೆ ಗೊತ್ತಾ, ಚೆನ್ನಾಗಿ ಡೀಪ್ ಕೊಟ್ಟಿದ್ದಾರೆ. ಹಿಂದೆ ಎಲ್ಲ ಹೀಗೆ ಪರ್ಲಲ್ಲಿ ಇದು ಮಾಡಿದ್ದಾರೆ. ಅದು ಡಿಸೈನ್ ನೋಡಿ ಒಂಥರ ಹಿಂಗೆ 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 ಕಟ್ಟು ವರ್ಕ್ ಥರ ಇದೆ. ಇದನ್ನ ನೀವು ತಗೊಂಡ್ರೆ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಗೊತ್ತಾ, ನೀಟಾಗಿ ಶೇಪ್ ಕೊಟ್ಟು ಅಂಥವ್ರು ತಗೊಡಿ. ತುಂಬ ಚೆನ್ನಾಗಿ ಶೇಪ್ ಹಾಕಿ ಸ್ಟಿಚ್ ಮಾಡಿಕೊಡ್ತಾರೆ. ಈ ಅರ್ಧಂಬರ್ಧ ಬರೋರಿಗೆ ಕೊಟ್ಟರೆ ನೀವು ಹಿಂಗೆ ಸ್ಟ್ರೈಟ್ ಕಟ್ ಮಾಡ್ಬಿಡ್ತಾರೆ, ಅವಾಗ ಇದ್ರ ಲುಕ್ಕೇ ಹೋಗ್ಬಿಡುತ್ತೆ. ಸೊ ಈ ಕಡೆ ಬಂದರೆ ಇದು ಸ್ಲೀವ್ಸ್ಗೂ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಬ್ಯಾಕ್ ಸೈಡ್ ಒಂದಿದೆ, ಫ್ರಂಟಲ್ಲಿ ಒಂದಿದೆ. ತುಂಬಾ ಚೆನ್ನಾಗಿದೆ ಸೀಕ್ವೆನ್ಸ್ ವರ್ಕ್. ಇದಕ್ಕೆ ಎಲ್ಲ ಮಿಷಿನ್ ಎಂಬ್ರಾಯ್ಡ್ರಿ. ಈ ಥರ ಮಿಷಿನ್ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಎಷ್ಟು ದುಡ್ಡು ಇಸ್ಕೊಬಿಡ್ತಾರೋ ನಿಜ ಗೊತ್ತಿಲ್ಲ. ನಾನು ಆ ಥರ ಮೋಸ ಎಲ್ಲ ಹೋಗಿದ್ದೀನಿ ನೋಡಿ. ಇದು ಹ್ಯಾಂಡು, ಇವೆರಡು ಹ್ಯಾಂಡ್ಸ್ ಬರುತ್ತೆ. ಇದು ಫುಲ್ಲು ನೆಕ್ ಬರುತ್ತೆ. ಇದು ಫ್ರಂಟಲ್ಲಿ ಬರುವಂತಹ ನೆಕ್. ಹೀಗೆ ಬರುತ್ತೆ. ಸೊ ಸಖತ್ತಾಗಿರುತ್ತೆ. ಹಿಂಗೆ 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 ಹಿಂಗೆಲ್ಲ ಕಟ್ ಮಾಡಿದ್ರೆ, ಆ್ಯಕ್ಚುಲಿ ಈ ಕಟ್ಟೆಲ್ಲ ತುಂಬ ಟ್ರೆಂಡಿಂಗ್ ಇದೆ ಅಂತ ಹೇಳ್ತಾರೆ. ಸೊ ಅವರೇ ನಿಮಗೆಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. 1 ಮೀಟರ್ ಬರುತ್ತೆ. ಇದು ದಪ್ಪ ಇರೋರ್ಗೂ ಆರಾಮಾಗುತ್ತೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಸಿಲ್ಕ್ ಮೆಟೀರಿಯಲ್, ಇದು ಕೂಡ ಚೆನ್ನಾಗಿದೆ ಕ್ವಾಲಿಟಿ. ಆರಾಮಾಗಿ ತಗೊಂಡು ನಾವು ಸ್ಟಿಚ್ ಮಾಡಿಸ್ಕೊಬಿಟ್ರೆ ಗ್ರ್ಯಾಂಡಾಗಿ ಕಾಣುತ್ತೆ. ತುಂಬ ಜನ ಇವಾಗ ಈ ಥರ ಎಲ್ಲ ತಗೊಂಡು ಸ್ಟಿಚ್ ಮಾಡಿಸ್ಕೊತಿದ್ದಾರೆ, ಟ್ರೆಂಡಿಂಗ್ ಇದೆ. ನೀವು ಕೂಡ ಏನಾದ್ರು ಇಷ್ಟ ಆಗಿದ್ರೆ ಇದನ್ನು ತಗೋಬೋದು. ಇದು ಅಷ್ಟೇ ಬಿಲೋ 300 ಏನೋ. ಇದು ತುಂಬ ಪರವಾಗಿಲ್ಲ. ಇವಾಗ ಇದನ್ನ ಒಂದು 250 ಕೊಟ್ಟು ತೊಗೊಂಡಿದ್ದೀವಿ ಅನ್ಕೊಳ್ಳಿ, ಬರೀ ಬ್ಲೌಸ್ ಸ್ಟಿಚಿಂಗಿಗೆ ಒಂದು 300 ಇಸ್ಕೋತಾರೆ. 300, 350 ಇಸ್ಕೋತಾರೆ. 550, 600 ಫುಲ್ ಮುಗಿದೋಗುತ್ತೆ. ಬಟ್ ನೀವು 600 ರೂಪಾಯಿ ಕೊಟ್ಟು ಈ ನಿಮ್ಮ ಹತ್ರ ಸ್ಯಾರಿ ಬ್ಲೌಸ್ನೇ ಕೊಟ್ಬಿಟ್ಟು ಈ ಥರ ನಂಗೆ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಡಿ ಅಂದರೆ ಖಂಡಿತ ಇಲ್ಲ. ಬರೀ ಎಂಬ್ರಾಯ್ಡ್ರಿ ವರ್ಕ್ಗೇನೆ ನನಗನ್ನಿಸ್ದಂಗೆ ನಾನು ನೋಡಿರೋ ಮಟ್ಟಿಗೆ ಬರೀ ಎಂಬ್ರಾಯ್ಡ್ರಿ ವರ್ಕ್ಗೇನೆ ಸರಿಯಾಗಿ ಟೋಪಿ ಹಾಕಿದ್ರೆ 2,500 ಇಂದ 3,000 ರೂಪಾಯಿ ಇಸ್ಕೋತಾರೆ. ಕೆಲವರಾದರೆ ಇದಕ್ಕೆ ಹಳ್ಳಿ ಕಡೆ ಈ ಥರ ಎಲ್ಲ ಸ್ವಲ್ಪ ಕೆಲವರೆಲ್ಲ ರೀಸನಬಲ್ ಅಂದರೆ 1,500 ರೂಪಾಯಿ ಇಸ್ಕೋತಾರೆ ಬರೀ ಎಂಬ್ರಾಯ್ಡ್ರಿ ವರ್ಕ್ಗೆ, ಸ್ಟಿಚಿಂಗ್ ಸಪ್ರೇಟು. ಸೊ ಎಲ್ಲ ಸೇರಿದ್ರೆ 2 ಚಿಲ್ಲರೆ ಆಗುತ್ತೆ. ಬಟ್ ನಿಮ್ಗೆ ಬರೀ 600 ರೂಪಾಯಿಗೆ ಬ್ಲೌಸ್ ಪೀಸ್, ಸ್ಟಿಚಿಂಗ್ ಎಲ್ಲ ಮುಗ್ದೋಗ್ಬಿಡುತ್ತೆ. ಸೊ ಆರಾಮಾಗಿ ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬ್ಲ್ಯಾಕ್ ತೋರಿಸಿದ್ನಲ್ಲ, ಅದು ಸಖತ್ತಾಗಿದೆ. ನವಿಲು ಇದೊಂಥರ ಡಿಫರೆಂಟ್ ಡಿಸೈನ್, ಇದು ಚೆನ್ನಾಗಿದೆ. ನೆಕ್ಸ್ಟ್ ಬಂದರೆ ಇದು ಇದು ಇಷ್ಟ ಆಯಿತು ಗೊತ್ತಾ ನನಗೆ. ಸೈಡಲ್ಲಿ ನಾನು ನಿಮ್ಗೆ ಹಾಕ್ತೀನಿ. ಇದನ್ನ ನಾನು ಯೂಸ್ ಮಾಡ್ತಿದ್ದಂಗೆ ಏನೋ ಒಂಥರ ದೇವಸ್ಥಾನಕ್ಕೆ ಹೋಗಿದ್ದೀವಿ ನಾವು ಫೀಲ್. ಈಗಲೂ ಅಷ್ಟೇ ಮನೆ ಸುತ್ತ ಒಂಥರ ಸ್ಮೆಲ್, ಮನೆಯೆಲ್ಲ ಒಂಥರ ಗಮ್ಮನ್ ಥರ ಸ್ಮೆಲ್ ಬರ್ತಾ ಇದೆ ನೋಡಿ. ಇದು ಧೂಪ ಹೀಗೆ ಆರಾಮಾಗಿ ಹಿಂಗೆ ಮಾಡ್ಬೋದು, ವಾಪಸ್ ಹಿಂಗೆ ತೆಗಿಬೋದು, ಸುಮ್ಮನೆ ಹಿಂಗೆ ಇಡೋಕ್ಕೂ ಇಡ್ಬೋದು, ಹಿಂಗೆ ಮಾಡ್ಬೋದು ನೋಡಿ.
ಸೊ ಇದನ್ನ ಹಿಂಗೆ ತೆಗ್ಬಿಟ್ಟು ಕೊಟ್ಟಿರ್ತಾರೆ. ಜಸ್ಟ್ ಏನಿಲ್ಲ, ಇದನ್ನ ಫಿಕ್ಸ್ ಮಾಡ್ಕೊಳ್ಳೋದು. ಇದ್ರಲ್ಲಿ ಇನ್ನೊಂದು ಏನು ಗೊತ್ತಾ ನಿಮ್ ವಿಶೇಷತೆ, ಇದು ವುಡ್ಡು. ಯಾಕೆ ಗೊತ್ತಾ, ಹಿಡ್ಕೊಂಡಾಗ ಸುಡಬಾರ್ದು ಅಂದ್ಬಿಟ್ಟು ಹಿಂಗೆ ಉಟ್ಕೊಟ್ಟಿದ್ದಾರೆ. ಇದನ್ನ ತಗೊಂಡು ನೀವು ಮನೆಯಲ್ಲೆಲ್ಲ ಧೂಪ ಹಾಕಿದ್ರೆ ಏನ್ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಹೆಂಗ ಫೀಲ್ ಆಗುತ್ತೆ ಗೊತ್ತಾ. ಸಖತ್ತಾಗಿದೆ. ಇಲ್ಲೂ ವುಡ್ ಇದೆ. ಮತ್ತೆ ಇದು ಕಲರ್ ಗಲೀಜಾಗೋಯ್ತು ಅನ್ನೋಕ್ಕೋಸ್ಕರ, ಗಲೀಜಾಗೋಯ್ತು ಅಂತಾನೆ ನಿಮ್ಗೆ ಫೀಲ್ ಆಗಲ್ಲ, ಯಾಕಂದ್ರೆ ಬ್ಲಾಕ್ ಕಲರ್ ಕೊಟ್ಟಿದ್ದಾರೆ. ಅಷ್ಟೊಂದು ಗಲೀಜಾಗಿ ನಿಮ್ಗೆ ಕಾಣೋದು ಇಲ್ಲ. ಕೆಳಗಡೆ ನೋಡಿ ಎಷ್ಟು ದೊಡ್ಡದಾಗಿದೆ, ಒಳಗಡೆ ಸಕ್ಕತ್ತಾಗಿದೆ ಮಾತ್ರ ಕ್ವಾಲಿಟಿ. ಇದು ಅಷ್ಟೇನೆ ಬಿಲೋ 200, ಬಿಲೋ 250, ಇಲ್ಲ ಬಿಲೋ 200 ಅನ್ಕೋತೀನಿ ನನ್ನ ಪ್ರಕಾರ, ಇಲ್ಲ ಬಿಲೋ 250 ಅನ್ಸುತ್ತೆ, ಇಲ್ಲ ಬಿಲೋ 200 ಅನ್ಸುತ್ತೆ. ಸೊ ಸಕ್ಕತ್ತಾಗಿದೆ ಮಾತ್ರ, ನಂಗೆ ತುಂಬಾ ಇಷ್ಟ ಆಯ್ತಿದೆ ಅಂತ. ನಾನು ನೆಕ್ಸ್ಟ್ ಟೈಮು ಹಬ್ಬ ಗಿಬ್ಬ ಬಂದಾಗೆಲ್ಲ ಇದನ್ನ ಯೂಸ್ ಮಾಡ್ತೀನಿ. ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು. ತಗೋಬೋದು ನೀವು. ಇವಾಗ ತುಂಬಾ ಟ್ರೆಂಡಿಂಗ್ ಇದೆ ಇದರಲ್ಲಿ. ಬೇರೆ ಬೇರೆ ವುಡ್ದೆಲ್ಲ ಬಂದಿದೆ, ಮತ್ತೆ ಬೇರೆ ಬೇರೆ ತರನೂ ಬಂದಿದೆ. ಬಟ್ ನನಗೆ ಪರ್ಸನಲಿ ಇದ್ದಂಗೆ ತುಂಬಾ ಇಷ್ಟ ಆಯ್ತು. ಬ್ಲಾಕ್ ಇದೆ ಅಲ್ವಾ, ಅಷ್ಟೊಂದು ಗಲೀಜ್ ಕಾಣಿಸಲ್ಲ. ಮತ್ತೆ ಹಿಡ್ಕೊಂಡ್ರೆ ಈ ಬ್ಲಾಕ್ ಕಲರ್ ಇರೋದಕ್ಕೂ ಆ ವೈಟ್ ಕಲರ್ ಧೂಪಕ್ಕೂ ಆಪೋಸಿಟ್ ಕಲರ್ಸ್ ಸಕ್ಕತ್ತಾಗಿರುತ್ತೆ. ಸೊ ಇದು ಮಸ್ಟ್ ಬೈ ಅಂತಾನೆ ಹೇಳ್ಬೋದು. ಇದು ಕೂಡ ನಾನು ತುಂಬಾ ಜಾಸ್ತಿ ತರಿಸಲ್ಲ, ಯಾವ್ಯಾವ ಚೆನ್ನಾಗಿದೆ ಅದನ್ನ ಮಾತ್ರ ತರಿಸ್ತೀನಿ. ನೆಕ್ಸ್ಟ್ ಈ ಮಕ್ಳು ಬಟ್ಟೆ. ಇದು ಲಾಸ್ಟ್ ಟೈಮ್ ತೋರಿಸಿದ್ದಕ್ಕೆ ಚಡ್ಡಿಗೆ ಏನೂ ಇರಲಿಲ್ಲ, ಈ ಸಲ ಚಡ್ಡಿ ಕೂಡ ಮೇಯೋ ಮೇಯೋ ತರ ಕಾರ್ಟೂನ್ ಹಾಕ್ಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿದೆ. ಸೊ ನೋಡಿ, ಇದು ಬ್ಲ್ಯಾಕ್ ಟೀ ಶರ್ಟು. ಇದಕ್ಕೆ ಈ ತರ ಬ್ಲಾಕ್ ಕಲರ್ ಬೆಕ್ಕದು ಹಿಂಗ್ ಹಾಕಿದ್ದಾರೆ, ಪ್ರಿಂಟ್ ಹಾಕಿದ್ದಾರೆ. ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ಎರಡೂನು. ಸಿ, ಇದೇ ತರನೇ ಸೇಮ್ ಟು ಸೇಮ್ ಪಿಂಕ್ ಬಂದಿದೆ. ನೋಡಿ ಸೆಟ್. ನೆಕ್ಸ್ಟ್ ಒಂಥರ ಸಿಮೆಂಟ್ ಕಲರ್ ಗ್ರೇ. ಇದಕ್ಕೂ ಕೂಡ ಈ ತರ ಸಡಲ್ ಒಂದ್ ಕಡೆ ಹಿಂಗ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ತರ ಡಿಫರೆಂಟ್ ಆಗೆಲ್ಲ ಮಕ್ಳಿಗೆ ಹಾಕಿದ್ರೆ, ನಮ್ಮ ಮಕ್ಳು ತಾನೇ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದಾರೆಲ್ಲ ಹಾಕ್ದಾಗ. ಸೊ ಅದು ಇದು ಸೂಟು ಗೀಟು ಇವೆಲ್ಲ ಬರೀ ಅಪರೂಪಕ್ಕೆ ಹಾಕಿದ್ರೆ ಅಷ್ಟೇ ಆಗೋದು. ಬಟ್ ಮನೆ ಹತ್ರ ಹಾಕೋದು ಹಾಕ್ತಿವಿ, ಹೆಂಗೋ ಹಾಕಿ ಯಾವ್ಯಾವ ಮ್ಯಾಚಿಂಗ್ ಹಾಕೋ ಬದಲು ಈ ತರ ತಗೊಳ್ರಿ, ನಿಮ್ಮ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ಇನ್ನೊಂದು, ಬೆಳೆಯೋ ಮಕ್ಳಿಗೆ ತುಂಬಾ ಕಾಸ್ಟ್ಲಿ ಕೂಡ ತಗೋಬಾರ್ದು ಅಂತಾರೆ. ಸುಮ್ಮನೆ ಅಲ್ಲಿ ಇಲ್ಲಿ ತಗೊಂಡು ಕಾಸ್ಟ್ಲಿ ಇದೆಲ್ಲ ತಗೊಳ್ಳೋ ಬದಲು ಈ ತರ ಮಿಯೋ ತರ ಹಂಗೆಲ್ಲ ಕಡಿಮೆ ರೇಟಲ್ಲಿ ರೀಸನಬಲ್ ಪ್ರೈಸ್ ಹಾಕಿ ಅವ್ರು ದೊಡ್ಡವರಾದ್ಮೇಲೆ ತೆಗೆದು ಬೇರೆ ಏನ್ಕಾರು ಬಳಸ್ಕೊಳ್ಳಿ, ಏನ್ಕಾರು ಯೂಸ್ ಆಗುತ್ತೆ. ಅವಾಗ ಏನು ಫೀಲ್ ಆಗಲ್ಲ, ಯಾಕಂದ್ರೆ ಕಡಿಮೆ ರೇಟಲ್ಲಿ ತೊಗೊಂಡಿರ್ತೀರಲ್ವಾ. ಇದು ಐ ಥಿಂಕ್ ಬಿಲೋ 300 ಇಲ್ಲ ಬಿಲೋ 250 ಅನ್ಸುತ್ತೆ. ನಮ್ಮ ಪ್ರೈಸ್ನ ಹಾಕ್ತೀನಿ ನಿಮಗೆ, ನೋಡ್ಬೋದು. ನೆಕ್ಸ್ಟ್ ಬಂದರೆ, ನಾನು ಬಾಯ್ ಹೇಳಿದ್ರೆ ನಿಮಗೆ ನೋಡ್ಸೋಕ್ಕಾಗಲ್ಲ. ಮ್ಯಾಟ್ ಇದೆ ಇಲ್ಲಿ, ನಾನು ಫಸ್ಟ್ ಮ್ಯಾಟ್ ತೋರಿಸ್ಬಿಡ್ತೀನಿ ನಿಮಗೆ. ಆ ಮ್ಯಾಟ್ ತೋರಿಸಿ ಆಮೇಲೆ ನಾನು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಸೊ ನೋಡಿದ್ರಿ ಅಲ್ವಾ ಮ್ಯಾಟ್ ಎಷ್ಟು ಚೆನ್ನಾಗಿದೆ ಅಂತ. ನಿಜ ಅಷ್ಟೇನೆ. ಮತ್ತೆ ಭಾರ ಇಲ್ಲ, ನಿಮ್ಗೆ ಒಗಿಲೂಬಹುದು, ಮತ್ತೆ ಒಣಗಾಕಕ್ಕೆ ಎತ್ಕೊಳ್ಳೋಕೆಲ್ಲ ತುಂಬಾ ಈಸಿ ಇದೆ. ಕೆಲವೊಂದು ಇನ್ನೂ ತುಂಬಾ ಚೆನ್ನಾಗಿರೋ ಕ್ವಾಲಿಟೀಸ್ ಬರುತ್ತೆ, ತುಂಬಾ ತಿಕ್ಕಾಗಿ ಹಿಂಗೆಲ್ಲ ಇರುತ್ತೆ. ಬೇಡ, ಯಾಕೆ ನಮ್ಗೆ ತಿಕ್ನೆಸ್ ಅದೆಲ್ಲ ಹಿಡ್ಕೊಂಡು ಸಾಕು, ರೇರಾಗಿ ಯೂಸ್ ಮಾಡ್ತೀವಿ. ಮತ್ತೆ ಇನ್ನೊಂದು, ಇವಾಗ ಮೈನ್ ಚಳಿಗಾಲದಲ್ಲಿ ಈ ತರ ಹಾಸ್ಕೊಂಡ್ಬಿಟ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆರಾಮಾಗಿ ಒಂದು 4 ಜನ ಬಂದ್ರೆ ಕುತ್ಕೋಬಹುದು. ಮತ್ತೆ ಇನ್ನೊಂದು, ಒಂಥರ ನೋಡ್ತಿದ್ದಂಗೆನೆ ಒಳ್ಳೆ ಫೀಲ್ ಕೊಡುತ್ತೆ. ಇದ್ರಲ್ಲಿ ತುಂಬಾ ಕಲರ್ಸ್ ಇದೆ, ಗ್ರೀನ್, ಬ್ಲೂ, ಈ ತರ ಎಲ್ಲ. ನಾನು ರೆಡ್ ತರಿಸ್ಕೊಂಡೆ, ಯಾಕಂದ್ರೆ ನಮ್ಮ ಮನೇಲಿ ಆಲ್ರೆಡಿ ಬ್ಲೂ ಕಲರ್ ಇದೆ. ಸೊ ಅದರಿಂದ ರೆಡ್ ಇರ್ಲಿ ರೆಡ್ ತರಿಸ್ಕೊಂಡೆ. ತುಂಬಾ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ. ಆರಾಮಾಗೆ 3 ಸೀಟರ್ ಸೋಫಾ ಇದೆಯಲ್ಲ, 3 ಸೀಟರ್ ಸೋಫಾಗಿಂತನೂ ಒಂದು ಅರ್ಧ ಅಡಿ ಎಕ್ಸ್ಟ್ರಾ ಬರುತ್ತೆ. ಇಷ್ಟು ಬರುತ್ತೆ ಮೆಷರ್ಮೆಂಟು. ತುಂಬ ಚೆನ್ನಾಗಿದೆ. ತುಂಬ ದೊಡ್ಡದಾಗಿದ್ರೆ ಇನ್ನು ಅಷ್ಟು ಚೆನ್ನಾಗಿರಲ್ಲಲ್ವಾ. ತುಂಬ ದೊಡ್ಡದು ಅಂದರೆ ಅದು ಮದುವೆ ಫಂಕ್ಷನು, ಅವರು ಜಾಸ್ತಿ ಜನ ಬರ್ತಾರೆ ಅನ್ನೋ ಆಸಕ್ಕೆ. ಇದು ಮೇನ್ ಡೈಲಿ ಯೂಸ್ಗೆ ಅಂದ್ಬಿಟ್ಟು ತೊಗೊಳ್ಳೋದು ಜಮ್ಖಾನ. ತುಂಬ ಚೆನ್ನಾಗಿದೆ. ಸೊ ಇದು ಅಷ್ಟೇ ಬಿಲೋ 300, 294 290 ಪ್ಲಸ್ ಏನೋ ಅಷ್ಟೇ. ಸೊ ಮಸ್ಟ್ ಬೈ ಅಂತ ಹೇಳ್ಬೋದು. ನಮ್ಮ ಮನೆ ಹತ್ರ ಎಲ್ಲ ಬಂದಿದ್ರು, ನಾನು ತೊಗೊಂಡಿದ್ದೆ ಲಾಸ್ಟ್ ಟೈಮು. 500 ಮೇಲೆ ಆಗುತ್ತೆ, 500. ಅದು ಇದಕ್ಕೆ ಸ್ವಲ್ಪ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿದೆ. ಬಟ್ ಹಂಗಂತ ಇದು ಚೆನ್ನಾಗಿಲ್ಲ ಅಂತಲ್ಲ. ಇದು ಅದಾದ್ರೆ ನನಗೆ ಎತ್ತಿಕದೆ ದೊಡ್ಡ ಕಷ್ಟ, ಮತ್ತೆ ಒಗೆಯಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಆರಾಮಾಗಿ ಒಗಿಲೂಬಹುದು ಅನ್ಸುತ್ತೆ. ಮತ್ತೆ ಇನ್ನೊಂದು ಚೆನ್ನಾಗಿದೆ, ಮತ್ತೆ ಏನು ಜಾರಲ್ಲ, ಚೆನ್ನಾಗಿದೆ. ಸೊ ತಗೋಬಹುದು ಆರಾಮಾಗಿ ನೀವು ಇದನ್ನ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಿದ್ದೀನಿ, ಎಲ್ಲ ಐಟಮ್ಸ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕ್ನ. ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಚೆಕ್ ಮಾಡಿ, ಪ್ರತಿಯೊಂದು ಕೂಡ ಲಿಂಕ್ ಹಾಕಿರ್ತೀನಿ. ನೀವು ಹೋಗಿ ಲಿಂಕ್ ಕ್ಲಿಕ್ ಮಾಡಿದ್ರೆ ನಾನು ಯಾವ ಐಟಮ್ ತೋರಿಸಿದ್ದೀನಿ ಆ ಐಟಮ್ ಹೆಸರಾಕಿ ನಾನು ಲಿಂಕ್ ಹಾಕಿರ್ತೀನಿ. ಓಪನ್ ಮಾಡ್ತಿದ್ದಾಗೆ ಓಪನ್ ಆಗುತ್ತೆ. ನಿಮ್ಗೆ ಇಷ್ಟ ಇದ್ರೆ ನೀವು ಆರಾಮಾಗಿ ಹೋಗಿ ಬೈ ಮಾಡ್ಬೋದು. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ. ಸಿಗ್ತೀನಿ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.